ಸಿದ್ದರಾಮಯ್ಯನವರ ಒಂದು ವಿಚಾರ. ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹಮದ್ ಖಾನ್ ಅವರ ಸಂಬಂಧ ಇದೆಯಲ್ಲ, ಒಂದು ರೀತಿಗೆ ಸಿಕ್ಕಾಪಟ್ಟೆ ಕ್ಲೋಸೆಸ್ಟ್ ಸಂಬಂಧ. ಆದ್ರೆ ಇವತ್ತು ಏನಾಗಿದೆ, ಮುರಿದು ಬಿದ್ದಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಮತ್ತು ಜಮೀರ್ ಅವರ ಸ್ನೇಹ ಮತ್ತು ಸಂಬಂಧ. ಪರಮಾಪ್ತ ಜಮೀರ್ ವಿರುದ್ಧ ಸಿದ್ದರಾಮಯ್ಯನವರು ಗರಂ ಆಗಿಬಿಟ್ಟಿದ್ದಾರೆ. ಮಾಜಿ ಸಚಿವ ಜಮೀರ್ ಅವರ ವಿರುದ್ಧ ಸಿದ್ದರಾಮಯ್ಯನವರ ಅಸಮಾಧಾನ ಇವತ್ತು ಸ್ಫೋಟವಾಗಿದೆ. ಇಷ್ಟು ದಿನ ಇರಲಿಲ್ಲ, ಆದ್ರೆ ಇವತ್ತು ಅದು ಬಹಿರಂಗವಾಗಿ ಕಂಡು ಬಂದಿದೆ. ಬಹಿರಂಗವಾಗಿಯೇ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಜಮೀರ್ ಅವರ ವಿರುದ್ಧ ಬೇಸರವನ್ನ ಹೊರಹಾಕಿದ್ದಾರೆ. ನೋಡಿ, ಏಕವಚನದಲ್ಲಿ ಅವನು ದಾವಣಗೆರೆಯಲ್ಲಿ ನನ್ನ ವಿರುದ್ಧ ಕೆಲಸ ಮಾಡಿದ್ದಾನೆ, ನನ್ನ ಆಪ್ತ ಅಂತ ಹೆಂಗ್ ಕರಿತೀರಿ ನೀವು? ಡಿಕೆಶಿ ಸಂಪುಟದಲ್ಲಿ ಜಮೀರ್ಗೆ ಯಾಕೆ ಸಚಿವ ಸ್ಥಾನ ನೀಡಬೇಕು? ಸಚಿವ ಸ್ಥಾನದ ಪಟ್ಟು ಹಿಡಿದಿದ್ದಂತ ಜಮೀರ್ ಬೆಂಬಲಿಗರ ಎದುರೇ ಸಿದ್ದರಾಮಯ್ಯನವರು ಕೆಂಡವಾಗ್ಬಿಟ್ಟಿದ್ದಾರೆ. ಅಕ್ಷರಶಃ ಅವರು ಕೋಪಗೊಂಡಿದ್ದಾರೆ. ಇವತ್ತು ಒಬ್ರು ಯಾರೊಬ್ರು ಹೋರಾಟಗಾರರು ಬಂದು ಕೇಳ್ತಾರೆ, ಸರ್ ತಮ್ಮ ಪರಮಾಪ್ತರು ನೆಕ್ಸ್ಟ್ ಫೇಸ್ ಅಲ್ಲಾದ್ರೂ ಅವರಿಗೆ ಸಚಿವ ಸ್ಥಾನ ಕೊಡಿಸೋ ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಮಾಡಿ ಸರ್ ಅಂತ ಅಂದಾಗ ಸಿದ್ದರಾಮಯ್ಯನವರು ಅಂದಿರ್ತಕ್ಕಂಥ ಮಾತು ಬಹಳ ಲೈಟಾಗಿ ಮಾತಾಡಿದ್ದಾರೆ. ಲೈಟಾಗಿ ಇನ್ ಸೆನ್ಸ್ ಸ್ಲೋ ಆಗಿ ಮಾತಾಡಿದ್ದಾರೆ. ಅದರದ್ದು ಕ್ಯಾಚ್ ಆಗಿದೆ. ಮೊಬೈಲ್ನಲ್ಲಿ ಸೆರೆ ಹಿಡಿತಾ ಇದ್ದಂಥ ಸಂದರ್ಭದಲ್ಲಿ ಯಾವುದೋ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ಆ ಪ್ರತಿಕ್ರಿಯೆ ಕೊಟ್ಟಿರೋದಲ್ಲ, ಅದು ಅವರು ಪಕ್ಕದಲ್ಲಿ ಅವ್ರ ಜೊತೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದು ಕೇಳಿ ಬಂದಿದೆ. ಹಾಗಾದ್ರೆ ಏನ್ ನಡೀತಾ, ಅವ್ರಿಗೆ ಹೆಂಗ್ ಮಾತಾಡಿದ್ದಾರೆ ಒಂದ್ಸಲ ನೋಡ್ಕೊಂಬರೋಣ ಅದನ್ನ. ನನ್ನ ಇನ್ಸ್ಪಿರೇಷನ್, ನಾನು ಒಂದ್ಸತಿ ಫೋಟೋ ತಾಣ್ಲೇಬೇಕಣ್ಣ, ತೆಗಿಯಕ್ಕಾಗಲ್ಲ. ನನಗೆ ಇನ್ಸ್ಪಿರೇಷನ್ ನಿಮ್ಗೆ ಸಾಹೇಬ್ರೆ, ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ತಿದ್ದಿ ಹೇಳಿ ಸರ್. ನನ್ನ ಇನ್ಸ್ಪಿರೇಷನ್, ನಾನು ಒಂದ್ಸತಿ ಫೋಟೋ ತಾಣ್ಲೇಬೇಕಣ್ಣ, ತೆಗಿಯಕ್ಕಾಗಲ್ಲ. ನನಗೆ ಇನ್ಸ್ಪಿರೇಷನ್ ನಿಮ್ಗೆ ಸಾಹೇಬ್ರೆ, ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ಅದು ತಿದ್ದಿ ಹೇಳಿ ಸರ್. ಓಕೆ, ರೈಟ್. ಸೊ ತಾವು ಇಷ್ಟೊತ್ತು ಕೇಳಿಸ್ಕೊಂಡ್ರಿ. ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಅಸಮಾಧಾನ ಅಂದರೆ ಇಷ್ಟು ದಿನ ಅದು ವ್ಯಕ್ತವಾಗಿರಲಿಲ್ಲ. ಪಕ್ಷದ ಒಂದಷ್ಟು ಜನ ನಾಯಕರು ಅದನ್ನು ವ್ಯಕ್ತಪಡಿಸಿದ್ದು ಉಂಟು. ಮಗದೊಂದು ಕಡೆ ಡೆಲ್ಲಿವರೆಗೂ ಸಹ ಅದು ಹೋಗಿದೆ, ದೂರಿನ ರೂಪದಲ್ಲಿ ಅದು ಹೋಗಿದೆ. ಆಡಿಯೋವೂ ಸಹ ಲೀಕ್ ಆಗಿರ್ತಕ್ಕಂಥದ್ದನ್ನು ತಾವು ಗಮನಿಸಿದ್ರೆ, ಅಂದರೆ ಜಮೀರ್ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಆಡಿಯೋವೂ ಸಹ ಲೀಕ್ ಆಗಿದೆ ಅಂತ ಹೇಳಲಾಗ್ತದೆ. ಅದು ಸಹ ಡೆಲ್ಲಿ ಮಟ್ಟದವ್ರಿಗೆ ಹೋಗಿದೆ. ಈಗ ಯಾಕೆ ಫಸ್ಟ್ ಫೇಸಲ್ಲಿ ಜಮೀರ್ ಅವರಿಗೆ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂದರೆ ಅದೇ ಕಾರಣ ಅನ್ನುವ ರೀತಿಯಾದಂಥ ಚರ್ಚೆ ನಡೀತಾ ಇದೆ. ಸೊ ಈಗ ಅದಕ್ಕೆ ಪುಷ್ಟೀಕರಣ ಕೊಡುವ ರೀತಿಯಲ್ಲಿ ಈಗ ಸಿದ್ದರಾಮಯ್ಯವರು ಮಾತನಾಡಿರ್ತಕ್ಕಂಥ ಈ ವಿಚಾರ ಇದೆಯಲ್ಲ, ಎಲ್ಲ ಒಂದು ಕಡೆ ಎಸ್ ಜಮೀರ್ ಅವರಿಗೆ ಅದೇ ವಿಚಾರವೇ ಸಚಿವ ಸ್ಥಾನ ಸಿಗದ ನಿಟ್ಟಿನಲ್ಲಿ ಕೆಲಸ ಮಾಡಿದೆ ಅನ್ನುವ ಚರ್ಚೆ ಶುರುವಾಗ್ತಾ ಇದೆ. ಓಕೆ, ಈಗ ಮತ್ತೆ ನಮ್ಮ ಹಿರಿಯ ಪತ್ರಕರ್ತರು ಮತ್ತು ವಿಶ್ಲೇಷಕರಾಗಿರುವಂತಹ ಬಸವರಾಜ್ ಹಿಟ್ನಾಳ್ ಸರ್ ಮುಂದುವರಿತಾ ಇದ್ದಾರೆ. ಸರ್, ಈಗ ಒಂದು UT ಖಾದರ್ ಅವರು ಸಂಪುಟದಲ್ಲಿ ಅವಕಾಶ ಪಡ್ಕೊಂಡಿದ್ದಾರೆ. ನೆಕ್ಸ್ಟು ರಿಜ್ವಾನ್ ಅರ್ಷದ್ ಅವರಿಗೆ ಸಂಪುಟದಲ್ಲಿ ಆಲ್ಮೋಸ್ಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ನನ್ನ ಡೈರೆಕ್ಟ್ ಕ್ವೆಶ್ಚನ್ ಏನು ಅಂದರೆ, ಜಮೀರ್ ಅವರ ಕತೆ ಮುಗೀತಾ ಸರ್? ಇಲ್ಲ, ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ಚುನಾವಣೆಯಲ್ಲಿ ಬಹಿರಂಗ ಹೇಳಿಕೆಗಳನ್ನು ಗಮನಿಸಿ ನೀವು. ಇದೆಲ್ಲ ರೆಕಾರ್ಡಿಂಗು, ಆಡಿಯೋ ರೆಕಾರ್ಡ್, ಫೋನ್ ಕಾಲ್ ರೆಕಾರ್ಡ್ ಹೊರಗಡೆ ಬಂದಿದ್ದು ಬೇರೆ ವಿಚಾರ. ಬಹಿರಂಗವಾಗಿ ಮಾತಾಡಿದ ರೀತಿ ಇದೆಯಲ್ಲ, ಅವರು ಬಹಿರಂಗವಾಗಿ ನಡ್ಕೊಂಡ ರೀತಿ ಇದೆಯಲ್ಲ, ಅದು ಪಕ್ಷದ ಸಂಘಟನೆಗೆ ಧಕ್ಕೆ ಉಂಟು ಮಾಡೋ ಥರನೇ ನಡ್ಕೊಂಡಿದ್ರು ಅವರು. ಅಲ್ಲಿ ಅಷ್ಟೇ ಅಲ್ಲ, ಅಲ್ಲಿ ನಾನು ಹೇಳಿದ ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷ ಬಿ ಫಾರ್ಮ್ ಕೊಡದೆ ಹೋದರೆ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತಿದೆ ಅಂತ ಬಹಿರಂಗವಾಗಿ ಹೇಳಿದ್ರು. ಅದನ್ನು ಪಕ್ಷದ ಯಾವುದೇ ವೇದಿಕೆಯಲ್ಲ, ಬಹಿರಂಗವಾಗಿ ಹೇಳಿದ್ರು. ಹೀಗಿರುವಾಗ ಅವರ ಈ ಪಕ್ಷ ವಿರೋಧ ನಿಲುವು ಬಹಳ ಖಚಿತವಾಗಿತ್ತು. ಬಹಳ ಅದೇನೋ ಅಷ್ಟು ಗೌಪ್ಯವಾಗಿ ಇರಲಿಲ್ಲ. ಅದ್ರ ಜೊತೆಗೆ ಈ ಥರದ ಒಂದು ನಮ್ಮ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಧ್ಯಕ್ಷರ ಜೊತೆಲಿ ಫೋನಲ್ಲಿ ಮಾತಾಡಿರೋ ಆಡಿಯೋ ಏನು ಹೊರಗಡೆ ಬಂದಿದೆ, ಅದು ಅಬ್ಸಲ್ಯೂಟ್ಲಿ ನೋಬಡಿ ಕ್ಯಾನ್ ಕಂಡೋನ್ ದ್ಯಾಟ್. ಇದೇ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ಕಾರ್ಯದರ್ಶಿಯನ್ನ ಅವಾಗಲೇ ತೆಗೆದು ಹಾಕಿದ್ದಾರೆ. ಈಗ ದಾಖಲೆ ಸಮೇತ ಹೊರಗಡೆ ಬಂದಾದ್ಮೇಲೆ ಜಮೀರ್ ಅಹಮದ್ ಖಾನ್ ಅವರು ಮಾತಾಡಿರೋದು, ಡೆಫಿನೆಟ್ಲಿ ಸಿದ್ದರಾಮಯ್ಯ ವಿಲ್ ನಾಟ್ ಬಿ ಇನ್ ಫೇವರ್ ಆಫ್ ಹಿಮ್. ಅವ್ರ ಬೆಂಬಲ ಮಾಡಿದ್ರೆ ಸಿದ್ದರಾಮಯ್ಯನವರ ಹೆಸರೇ ಅಲ್ಲಿ ಕೆಟ್ಟ ಹೋಗುತ್ತೆ ಪಕ್ಷದಲ್ಲಿ.
ಮತ್ತೆ ರಾಜಕೀಯದಲ್ಲಿ ಈ ತರ ಯಾರು ಕೂಡ ಎಂದಿಗೂ ಅನವರತ ಗೆಳೆಯರು ಅನವರತ ವೈರಿಗಳು ಇರೋದಿಲ್ಲ. ನೋಬಡಿ ಇಸ್ ಎ ಪರ್ಮನೆಂಟ್ ಎನಿಮಿ, ನೋಬಡಿ ಇಸ್ ಪರ್ಮನೆಂಟ್ ಫ್ರೆಂಡ್. ಮತ್ತೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಮತ್ತು ಜಮೀರ್ ಇವರು ಹಿಂದೆ JDS ಅಂತ ಬಂದವರೇನೆ, ಇಬ್ರು ಕೂಡ ಬೇರೆ ಪಕ್ಷದಲ್ಲಿದ್ದರು, ಅಲ್ಲಿ ಕೂಡ ಸಹೋದ್ಯೋಗಿಗಳು, ಇಲ್ಲೂ ಸಹೋದ್ಯೋಗಿಗಳೇನೆ. ಬಟ್ ಎನಿವೇಸ್ ದಿಸ್ ಕೈಂಡ್ ಆಫ್ ಆಂಟಿ ಪಾರ್ಟಿ ಸ್ಟ್ಯಾಂಡ್ ಬಹಿರಂಗವಾಗಿ ಮಾತಾಡೋದಿದೆಯಲ್ಲ, ಅದನ್ನ ಯಾವುದೇ ಪಕ್ಷ ಸಹಿಸೋದಿಲ್ಲ. ಮತ್ತೆ ಜಮೀರ್ ಅಹಮದ್ ಖಾನ್ಗೆ ಯಾಕೆ ಮಂತ್ರಿ ಸ್ಥಾನ ಕೊಡಬೇಕು? ಕರೆಕ್ಟ್ ಆಗಿದೆ, ಯಾಕೆ ಮಂತ್ರಿ ಸ್ಥಾನ ಕೊಡಬೇಕು? ಇನ್ನೊಂದು ಈ ಒಂದು ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ಈಗ ಬಹುಶಃ 2ನೇ ಹಂತದ ಸಂಪುಟ ವಿಸ್ತರಣೆ ಮತ್ತು 3ನೇ ಹಂತ ಅನ್ನೋದಿದ್ರೆ ಅಲ್ಲಿ ಕೂಡ ಬಹುಶಃ ಯುವಕರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ. ಅದಕ್ಕೇನೆ ನಮ್ಮ ರಿಜ್ವಾನ್ ಅರ್ಷದ್ ಅವರ ಆ ಥರದ ಹೆಸರುಗಳು ಓಡಾಡ್ತಾ ಇರೋದು. ಮತ್ತು ಅವರು ದೇ ವಿಲ್ ಬಿ ಮೋರ್ ಆಫ್ DK ಶಿವಕುಮಾರ್ಸ್ ಸೆಲೆಕ್ಷನ್, ನಾಟ್ ಸಿದ್ದರಾಮಯ್ಯ. ಈಗಾಗಲೇ ಸಿದ್ದರಾಮಯ್ಯನವರು ತಮ್ಮ ಬೇಕಾದವರು ಎಲ್ಲರನ್ನೂ ಸಂಪುಟದಲ್ಲಿ ಸೇರಿಸಿ ಆಗಿದೆ. ಸದ್ಯಕ್ಕಿರೋದು ಎಲ್ಲ ಹಿಂದಿನ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂಥ ಮಂತ್ರಿಗಳಿದ್ದಾರೆ, ಎಕ್ಸೆಪ್ಟ್ ಯತೀಂದ್ರ ಸಿದ್ದರಾಮಯ್ಯ. ಹೀಗಿರುವಾಗ ಮುಂದಿನ ಹಂತದಲ್ಲಿ ಬಹುಶಃ DK ಶಿವಕುಮಾರ್ ಅವ್ರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಸಿಗ್ತದೆ ಮತ್ತು ಯುವಕರು ಬರ್ತಾರೆ ಅಂತ ಅಂದ್ಕೊಳ್ತೇನೆ. ಅದೇ ರೀತಿ ಅದೇ ಅರ್ಥದಲ್ಲಿ ರಿಜ್ವಾನ್ ಅರ್ಷದ್ ಅವರ ಹೆಸರು ಕೇಳಿ ಬರ್ತಾ ಇದೆ ಅಂತ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕೆ, ಇದ್ರ ಬಗ್ಗೆ ಮಾತನಾಡಿದ್ದಕ್ಕೆ.